ಇದರಲ್ಲಿ ಅಷ್ಟು ಕಥೆನೇ ಇಲ್ಲ ಅಂತ. ಅಯೋಗ್ಯ 2 ನಲ್ಲಿ ನಗುವಿನ ವಾತಾವರಣವನ್ನ ಈ ಒಂದು ಸಿನಿಮಾ ಖಂಡಿತವಾಗ್ಲೂ ಮಾಡಿದೆ ಅಂತ ಹೇಳ್ಬಹುದು. ಸಿಚುವೇಶನ್ಸ್ಗೆ ತಕ್ಕ ಹಾಗೆ ಎಲ್ಲ ಕಾಮಿಡಿ ಸೀನ್ಸ್ಗಳು ಅಥವಾ ಕಾಮಿಡಿ ಪಂಚ್ಗಳು ಇಲ್ವೇ ಇಲ್ಲ. ರಾಕಿ ಬಾಯ್ ಕೂಡ ಎಂಟ್ರಿ ಆಗ್ತಾರೆ. ಸಿನಿಮಾ ನೋಡಿದಾಗ ಒಂದಿಷ್ಟು ಬೇಸರ ಆಗಿತ್ತು. ಹೌದು, ರಚಿತಾ ರಾಮ್ ಅವರು ಹೀರೋಯಿನ್ ಅಂತ ನಾವೇನ್ ಕರಿತೀವಿ, ಆದ್ರೆ ಅವ್ರಿಗೆ ಅಷ್ಟು ಸ್ಕ್ರೀನ್ ಸ್ಪೇಸೇ ಇಲ್ಲ. ಎಸ್, ನೀವು ನೋಡ್ತಾ ಇದ್ದೀರಾ statenews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಇವತ್ತಿನ ವಿಶೇಷ ಸಿನಿಮಾ ರಿವ್ಯೂಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೌದು, ಆಗಸ್ಟ್ 7ರಂದು ಬಿಡುಗಡೆ ಆಗಿರುವಂತಹ ಸಿನಿಮಾ ಅಯೋಗ್ಯ 2. ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ಸ್ ನಲ್ಲಿ ಇದ್ದಂತಹ ಸಿನಿಮಾಗಳಲ್ಲಿ ಅಯೋಗ್ಯ 2 ಕೂಡ ಒಂದು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರಬಹುದು ವೀಕ್ಷಕರೇ, ಅಯೋಗ್ಯ ಸಿನಿಮಾ ಎಲ್ಲ ಜನಮನಸ್ಸನ್ನ ಗೆದ್ದಿತ್ತು. 100 ದಿನಗಳ ಕಾಲ ಥಿಯೇಟರ್ಗಳಲ್ಲೂ ಕೂಡ ಸದ್ದನ್ನ ಮಾಡಿತ್ತು. ಹಾಗಾಗಿ ಅಯೋಗ್ಯ 2 ನ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ ನಲ್ಲೇ ನಾನು ಕೂಡ ಥಿಯೇಟರ್ ಹೋಗಿ ಸಿನಿಮಾವನ್ನ ನೋಡಿತ್ತು. ಆ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರೂ ರೀಚ್ ಮಾಡುವಂತ ಪ್ರಯತ್ನವನ್ನ ಚಿತ್ರತಂಡ ಮಾಡಿದ್ಯಾ? ಸಿನಿಮಾ ಹೇಗಿದೆ? ಅಯೋಗ್ಯ 2 ನೋಡಬಹುದಾ? ಅಥವಾ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಚಿತ್ರತಂಡ? ಹೇಗಿದೆ ನಟನೆ? ಕತೆ ಏನ್ ಹೇಳುತ್ತೆ? ಎಲ್ಲದರ ಬಗ್ಗೆ ನಾನು ಈ ಒಂದು ರಿವ್ಯೂ ನಲ್ಲಿ ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಅಯೋಗ್ಯ 1ರಲ್ಲಿ ರಚಿತಾ ರಾಮ್ ಹಾಗೂ ನೀನಾಸಂ ಸತೀಶ್ ಅವರ ಪಾತ್ರ ಏನಿದೆ, ಅದುವೆ ಸಿದ್ದೇಗೌಡ ಮತ್ತೆ ಸಿದ್ದೇಗೌಡನ ಮಡದಿ ಆಗಿರುವಂತಹ ರಚಿತಾ ರಾಮ್ ಅವರ ಪಾತ್ರ, ಅವರಿಬ್ರಿಗೂ ಕೂಡ ಮದ್ವೆ ಆಗಿರುತ್ತೆ. ಸೊ ಅದೇ ಪಾತ್ರ ಇಲ್ಲಿ ಕೂಡ ಕಂಟಿನ್ಯೂ ಆಗುವಂಥದ್ದು. ಬಟ್ ಎಲ್ಲೂ ಕೂಡ ನಮಗೆ ಮುಜುಗರ ತರುವಂತಹ ಸನ್ನಿವೇಶ ಅಥವಾ ಸಿಚುವೇಶನ್ಸ್ ಗಳು ಎಲ್ಲೂ ಇಲ್ಲ. ಅದಂತೂ ನಾನು ಕ್ಲಾರಿಟಿ ಕೊಡ್ತೀನಿ. ಜೊತೆಗೆ ಅಯೋಗ್ಯ 2 ನಲ್ಲಿ ತುಂಬಾ ನಿಮ್ಗೆ ಒಂದು ನಗುವಿನ ವಾತಾವರಣವನ್ನ ಈ ಒಂದು ಸಿನಿಮಾ ಖಂಡಿತವಾಗ್ಲೂ ಮಾಡಿದೆ ಅಂತ ಹೇಳಬಹುದು. ಅಂದ್ರೆ ಕಾಮಿಡಿ, ಕೆಲವೊಂದು ಕಡೆ ತುಂಬಾ ಕಾಮಿಡಿ ಪಂಚ್ಗಳು ತುಂಬಾ ಕನೆಕ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಆದ್ರೆ ಎಲ್ಲಾ ಕಾಮಿಡಿಗಳು ಸಿಚುವೇಶನ್ಸ್ಗೆ ತಕ್ಕ ಹಾಗೆ ಎಲ್ಲ ಕಾಮಿಡಿ ಸೀನ್ಸ್ಗಳು ಅಥವಾ ಕಾಮಿಡಿ ಪಂಚ್ಗಳು ಇಲ್ವೇ ಇಲ್ಲ, ಅನವಶ್ಯಕ ಅಂತ ಅನ್ಸುದು ಕೂಡ ಹೌದು. ಜೊತೆಗೆ ಸತೀಶ್ ನೀನಾಸಂ ಅವರ ಪಾತ್ರ, ಸಿದ್ದೇಗೌಡರ ಪಾತ್ರದಲ್ಲಿ ಅಯೋಗ್ಯದಲ್ಲಿ ನಮ್ಮನ್ನೆಲ್ಲ ಮನರಂಜಿಸಿದ್ರು. ಈಗ ಸಿದ್ದೇಗೌಡ್ರು ಪಂಚಾಯಿತಿಯ ಒಂದು ಸದಸ್ಯರಾಗಿ ಪಂಚಾಯಿತಿ ಚುನಾವಣೆಯಲ್ಲಿ ಹೇಗೆ ಗೆಲುವನ್ನ ಸಾಧಿಸ್ತಾರೆ, ಅವ್ರಿಗೊಂದು ಇಂಟೆನ್ಷನ್ ಇರುತ್ತೆ ಅಧ್ಯಕ್ಷರಾಗ್ಬೇಕು ಅಂತ. ಅಧ್ಯಕ್ಷರಾಗ್ತಾರ ಅನ್ನುವಂಥದ್ದೇ ಇದೊಂದು ದೊಡ್ಡ ಟ್ವಿಸ್ಟ್. ಅದು ಹೇಗಾಗ್ತಾರೆ ಅನ್ನುವಂಥದ್ದನ್ನ ನೀವು ಸಿನಿಮಾದಲ್ಲಿ ಹೋಗಿ ನೋಡ್ಬೇಕು. ಅಯೋಗ್ಯ 2 ನಲ್ಲಿ ನಮ್ಮನ್ನೆಲ್ಲ ಮನರಂಜಿಸುವುದು ಸಾಧು ಕೋಕಿಲ ಅವರ ಪಾತ್ರ. ನನಗಂತೂ ಸಾಧು ಕೋಕಿಲ ಅವರ ಪಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ, ಅವ್ರು ಯಾವುದೇ ಪಾತ್ರಗಳನ್ನ ಕೊಟ್ರು ಕೂಡ ಅದಕ್ಕೆ ಜೀವವನ್ನ ತುಂಬುವಂತ ಕೆಲಸವನ್ನ ಸಾಧು ಕೋಕಿಲ ಅವರು ಮಾಡ್ತಾರೆ. ಆದಷ್ಟು ಪಾತ್ರಗಳನ್ನ ನಾವು ನೋಡಿದ್ದೇವೆ, ನಕ್ಕಿದ್ದೇವೆ, ಮನರಂಜನೆ ಕೂಡ ಅದ್ಭುತವಾಗಿ ಕೊಡ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಲುಕ್ ನಲ್ಲಿ ಅವ್ರು ಕಾಣಿಸಿಕೊಳ್ತಾರೆ. ಅದೊಂಥರ ಇವ್ರೇನಾ ಅಂತ ಅನ್ಸುವಷ್ಟು ನಮ್ಮನ್ನೆಲ್ಲ ಮನರಂಜಿಸುವಂತ ಕೆಲಸವನ್ನ ಮಾಡ್ತಾರೆ ಸಾಧು ಕೋಕಿಲ ಅವರು ಅಂತ ಹೇಳಬಹುದು. ಜೊತೆಗೆ ಈ ಸಿನಿಮಾದಲ್ಲಿ ರಾಕಿ ಬಾಯ್ ಕೂಡ ಎಂಟ್ರಿ ಆಗ್ತಾರೆ. ರಾಕಿ ಬಾಯ್ ಯಾರು ಅನ್ನೋದನ್ನ ನೀವು ಸಿನಿಮಾದಲ್ಲೇ ಹೋಗಿ ನೋಡ್ಬೇಕಾಗತ್ತೆ. ಅಯೋಗ್ಯ 2 ನಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ಒಳ್ಳೆ ಕಲಾವಿದರು ಈ ಒಂದು ಸಿನಿಮಾದಲ್ಲಿ ಇರುವಂತದ್ದು. ಒಂದು ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ. ಜೊತೆಗೆ ದೇವರಾಜ್ ಅವರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ. ಮಂಜು ಪಾವಗಡ ಅವರು, ಸಾಧು ಕೋಕಿಲ ಅವರು, ಶಿವರಾಜ್ KR ಪೇಟೆ ಆಗಿರ್ಬೋದು, ಮತ್ತೆ ನಾಣಿ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದಿಷ್ಟು ಪಾತ್ರಗಳು ಏನಿದೆ ಅವರಿಗೆ ಕೊಟ್ಟಿರುವಂತಹ ಒಂದು ಪಾತ್ರವನ್ನ ಒಳ್ಳೆಯಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ ಅಯೋಗ್ಯ 2 ನಲ್ಲಿ ಏನ್ ಮೈನಸ್ ಇದೆ, ಏನ್ ನೆಗೆಟಿವ್ ಪಾಯಿಂಟ್ಸ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ನನಗೆ ಹಾನೆಸ್ಟ್ ಆಗಿ ಅನ್ಸಿದ್ದು ಇದರಲ್ಲಿ ಅಷ್ಟು ಕಥೆನೇ ಇಲ್ಲ ಅಂತ. ಅಂದ್ರೆ ಅದೇ ಕಥೆ ಇಲ್ಲೂ ಕೂಡ ಮುಂದುವರಿಯುತ್ತೆ. ಅಧ್ಯಕ್ಷರಾಗ್ಬೇಕು ಅಂತ ಜಿದ್ದಾಜಿದ್ದಿ ನಡೆಯುತ್ತೆ. ಇನ್ನೊಂದು ಸಿದ್ದೇಗೌಡರು ಮತ್ತೆ ಬಚ್ಚೇಗೌಡರಿಗೂ ಅಯೋಗ್ಯದಲ್ಲೂ ಕೂಡ ಅದೇ ಒಂದು ಇಷ್ಟು ಭಿನ್ನಾಭಿಪ್ರಾಯಗಳು ಇತ್ತು, ಅದು ಕೂಡ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಅದು ಯಾಕೆ ಆಗುತ್ತೆ ಅನ್ನೋದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದ್ದಾರೆ. ಅಲ್ಲೊಬ್ರು ಎಂಟ್ರಿ ಆಗ್ತಾರೆ, ಅವ್ರಿಗೆ ಮತ್ತೆ ನೀನಾಸಂ ಸತೀಶ್ ಅಥವಾ ಸಿದ್ದೇಗೌಡರಿಗೆ ಏನ್ ಸಂಬಂಧ ಇದೆ ಅನ್ನೋದು ಎಂಡ್ ಅಲ್ಲಿ ಒಂದ್ ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ಅದು
ಕಂಟಿನ್ಯೂ ಆಗೋದು ಮಾತ್ರ ಅಯೋಗ್ಯ 3 ನಲ್ಲಿ. ಇನ್ನೊಂದು ನನಗೆ ಒಂಥರ ಸಿನಿಮಾ ನೋಡಿದಾಗ ಒಂದಿಷ್ಟು ಬೇಸರ ಆಗಿದ್ದು ಹೌದು. ಯಾಕೆ ಅಂತಂದ್ರೆ ರಚಿತಾ ರಾಮ್ ಅವರು ಏನೋ ನಟಿ ಅಂದ್ರೆ ಏನೋ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವರು, ಹೀರೋಯಿನ್ ಅಂತ ನಾವೇನ್ ಕರಿತೀವಿ. ಆದ್ರೆ ಅವ್ರಿಗೆ ಅಷ್ಟು ಸ್ಕ್ರೀನ್ ಸ್ಪೇಸೇ ಇಲ್ಲ ಈ ಸಿನಿಮಾದಲ್ಲಿ. ಸ್ಕ್ರೀನ್ ಸ್ಪೇಸ್ ಕೊಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಕೆಲವೊಂದು ಈಗ ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಸೀನ್ಸ್ ಅಂತ ಇದೆ ಆಯ್ತಾ, ಮೇನ್ ಸೀನ್ಗಳು ಅಂತ ಇದೆ. ಅದ್ರಲ್ಲಿ ರಚಿತಾ ರಾಮ್ ಅವರು ಕಾಣಿಸ್ಕೊಳ್ಳೋದೇ ಇಲ್ಲ. ಅವರು ಮೇನ್ ಬೇಕಿತ್ತು ಅಂತ ಅನ್ನುವಂತ ಸಿಚುವೇಶನ್ಸ್ ಗಳು ಇದ್ರೂ ಕೂಡ ಅಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅದ್ ಯಾಕೆ ಮಹೇಶ್ ಕುಮಾರ್ ಅವರು ಅಂದ್ರೆ ಸ್ಕ್ರೀನ್ ಸ್ಪೇಸ್ ಅವ್ರಿಗೆ ಯಾಕೆ ಕಡಿಮೆ ಇದೆ ಈ ಸಿನಿಮಾದಲ್ಲಿ ಅನ್ನೋದು ಗೊತ್ತಿಲ್ಲ. ಬಟ್ ಒಂದ್ ಸ್ವಲ್ಪ ಅವರ ಪಾತ್ರವನ್ನ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಅನ್ನಿಸ್ತು. ಅದೊಂದು ನೆಗೆಟಿವ್ ಅಂತ ಅನ್ನಿಸ್ತು. ಜೊತೆಗೆ ನಾವು ಅಯೋಗ್ಯದಲ್ಲಿ ಹಿಂದೆ ಹೋಗುವ ಸಾಂಗ್ ಆಗಿರ್ಬೋದು, ಏನಮ್ಮಿ ಸಾಂಗ್ ಆಗಿರ್ಬೋದು, ಇದು ಸೂಪರ್ ಹಿಟ್ ಕೊಟ್ಟಿರುವಂತ ಹಾಡು. ಬಟ್ ಅಯೋಗ್ಯ 2 ನಲ್ಲಿ ನನ್ಗೆ ಅಷ್ಟು ಕ್ಯಾಚಿ ಸಾಂಗ್ಗಳು ಅಥವಾ ನಮಗದು ಯಾವಾಗ್ಲೂ ಗುಣಗ್ಬೇಕು ಈ ಹಾಡುಗಳನ್ನಂತ ಅನ್ಸೋದೇ ಇಲ್ಲ. ಅದು ಆ ಕಡೆಗೂ ಕೂಡ ಒಂದಿಷ್ಟು ಫೋಕಸ್ ಮಾಡಬಹುದಿತ್ತು ಅಂತ ನನಗನ್ನಿಸ್ತು. ನನಗೆ ಕೊನೆಯದಾಗಿ ನನಗೆ ಯಾವಾಗ್ಲೂ ಅನ್ಸೋದು ಅಂದ್ರೆ, ನನ್ನ ಅಭಿಪ್ರಾಯ ಇದು, ನಂಗೆ ಗೊತ್ತಿಲ್ಲ ಇದನ್ನ ಹೇಗ್ ಬೇಕಾದ್ರೂ ಜನ ತಗೋಬಹುದು, ಬಟ್ ದಿಸ್ ಈಸ್ ಮೈ ಒಪಿನಿಯನ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಮೈ ಒಪಿನಿಯನ್ ಅಂತ. ಸಾಮಾನ್ಯವಾಗಿ ಸಿನಿಮಾಗಳನ್ನ ಮಾಡಿದಾಗ ಈ ಭಾಗ 1, ಭಾಗ 2 ಅಥವಾ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಬಂದಾಗ ಅಫ್ಕೋರ್ಸ್ ಕಂಪ್ಯಾರಿಸನ್ ಹೋಗುತ್ತೆ. ಸೊ ಅದಕ್ಕಿಂತ ಭಾಗ 1ರಲ್ಲೇ ನಿಲ್ಸಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಅಯೋಗ್ಯದಲ್ಲೂ ಆಗಿದ್ದಷ್ಟೇ, ಅಯೋಗ್ಯ ತುಂಬಾ ಚೆನ್ನಾಗಿ ಹಿಟ್ ಆಗಿತ್ತು. ಈಗ ಅದೇ ಎಕ್ಸ್ಪೆಕ್ಟೇಷನ್, ಅಯೋಗ್ಯ ಸಿನಿಮಾದ ಒಂದು ಹೇಗೆ ಹಿಟ್ ಆಗಿತ್ತು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಜನ ಅಯೋಗ್ಯ 2 ಅನ್ನ ನೋಡೋದಕ್ಕೆ ಹೊರಡ್ತಾರೆ. ಆದ್ರೆ ಆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುತ್ತೆ ಅನ್ನೋದು ನನಗೆ ಅನ್ಸದೇ ಇಲ್ಲ. ಸೊ ಹಾಗಾಗಿ ನಿರ್ದೇಶಕರು ಕೂಡ ಭಾಗ 1, ಭಾಗ 2 ಮಾಡುವ ಮುನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ಬಹುಶಃ ಬೆಟರ್ ಅಂತ ಅನ್ಸುತ್ತೆ. ಜೊತೆಗೆ ಇನ್ನೂ ಕೂಡ ಕಥೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಮಾಡಬಹುದಿತ್ತು. ಅಷ್ಟು ಕಥೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ನನಗನ್ಸಿಲ್ಲ. ಮಹೇಶ್ ಕುಮಾರ್ ಅವರು ಸ್ವಲ್ಪ ಪ್ರಯತ್ನ ಪಡಬಹುದಿತ್ತು ಕಥೆಯಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಅನ್ನ ಮಾಡೋದಕ್ಕೆ ಅಂತ ಅನ್ನಿಸ್ತು. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಅಯೋಗ್ಯ 2 ಸಿನಿಮಾ ಒಂದು ಸಲ ಅಂತೂ ಖಂಡಿತ ನೋಡ್ಕೊಂಡ್ ಬರಬಹುದು. ಎಂಟರ್ಟೈನ್ಮೆಂಟ್ ಖಂಡಿತ ಇದೆ. ಎಂಟರ್ಟೈನ್ಮೆಂಟ್ ನ ಜೊತೆಗೆ ಇನ್ನಷ್ಟು ಕಥೆಗೆ ಪ್ರಾತಿನಿಧ್ಯವನ್ನ ಕೊಟ್ಟಿದ್ರೆ ಬಹುಶಃ ಇನ್ನೂ ಚೆನ್ನಾಗಾಗ್ತಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಕೊನೆಗೆ ವೀಕ್ಷಕರಿಗೆ ಹೇಳೋದಿಷ್ಟೇ, ಕನ್ನಡ ಸಿನಿಮಾ ಬಂದ್ರೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಒಂದ್ಸಲ ಹೋಗಿ ಭೇಟಿ ನೀಡಿ, ಕನ್ನಡ ಸಿನಿಮಾವನ್ನ ನೋಡಿ. ನಮಗ್ ಗೊತ್ತಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೇಗಿದೆ ಅಂತ. ಈಗ ಜನ ಥಿಯೇಟರ್ ಹೋಗೋದಕ್ಕೆ ಹಿಂದೆ ಮುಂದೆ ಹಾಕುವಂತ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು ಸಿನಿಮಾವನ್ನ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ. ಅಯೋಗ್ಯ 2 ಅನ್ನ ಒಂದ್ಸಲ ಹೋಗಿ ನೋಡ್ಕೊಂಡು ಬರಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಟೇಟ್ ನ್ಯೂಸ್.live. State News.live